ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾದ ಆಗಸ್ಟ್ 19 ಶಕ್ತಿಶಾಲಿಯಾಗಿರ್ತಕ್ಕಂಥ ಬುಧವಾರ. ನಾಳೆಯ ಒಂದು ಬುಧವಾರ ಈ ರಾಶಿಯವರಿಗೆ ವಿಶೇಷವಾಗಿರುವಂತಹ ಸಂಪತ್ತಿನ ಸುರಿಮಳೆ, ಕುಬೇರ ದೇವನ ಆಶೀರ್ವಾದ, ರಾಜವೈಭೋಗದ ಜೀವನ, ಎಲ್ಲ ಕೆಲಸದಲ್ಲೂ ಕೂಡ ನೆಮ್ಮದಿ ಶಾಂತಿಯನ್ನು ಬರಮಾಡಿಕೊಳ್ಳುವಂತಹ ಸಮಯ. ಹಾಗಾದರೆ ಸ್ನೇಹಿತರೆ, ನಾಳೆಯ ಒಂದು ವಿಶೇಷವಾಗಿರುವಂತಹ ಸಮಯದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಯಾವ ರೀತಿ ಬರುತ್ತದೆ, ಆ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುವಂತಹ ಪ್ರತಿ ಸಮಸ್ಯೆಗಳಿಂದ ಉತ್ತರ ಯಾವ ರೀತಿ ಸಿಗುತ್ತದೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರಿಗೆ ಬಯಸಿದ ಹಣ, ಉದ್ಯೋಗ, ಅವಕಾಶ ಇನ್ನು 2-3 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುತ್ತದೆ. ಬುಧ ಗ್ರಹನು ಈ ರಾಶಿಯವರಿಗೆ ಒಂದು ವಿಶೇಷವಾದ ಆಶೀರ್ವಾದವನ್ನು ತಂದುಕೊಡ್ತಿದ್ದಾನೆ. ಸಂವಹನ ಕೌಶಲ್ಯ ಮತ್ತು ಜ್ಯೋತಿಷ್ಯದ ಪ್ರಕಾರ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ದೊರೆತಾಗ ಉದ್ಯೋಗ ಅವಕಾಶ, ಸಂಪತ್ತು ಪ್ರಾಪ್ತಿಯಾಗುತ್ತೆ ಎಂದು ತಿಳಿಸಲಾಗಿದೆ. ಆದ್ದರಿಂದಾಗಿ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಎನ್ನುವಂತಹ ಈ ಒಂದು ಮಂತ್ರಗಳು ನಿಮ್ಮ ಜೀವನಕ್ಕೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತದೆ. ಏಕೆಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರ, ಅದರಲ್ಲಿ ಇರ್ತಕ್ಕಂತಹ ಶಕ್ತಿ ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲದೆ ಬುಧ ಗ್ರಹದ ಒಂದು ವಿಶೇಷವಾದ ಜ್ಞಾನ, ಶಿಕ್ಷಣ, ಸಂಪತ್ತು, ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮನ್ನು ಇನ್ನಷ್ಟು ಉತ್ತಮವಾದ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ ಆದಾಗೆಲ್ಲ ಅದರ ಪ್ರಭಾವ ನೇರವಾಗಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಅಥವಾ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ನಿಮಗೆ ಪ್ರಗತಿಗೆ ಹೊಸ ಅವಕಾಶಗಳು ಲಭಿಸುವಂತಹ ಸುವರ್ಣ ಕಾಲ, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಈಗ ನಿಮ್ಮ ಜೀವನದಲ್ಲಿ ಬುಧನ ಸಂಚಾರದಿಂದಾಗಿ, ಕುಬೇರ ದೇವನ ಆಶೀರ್ವಾದದಿಂದಾಗಿ ವೃತ್ತಿ ಜೀವನ ಅಥವಾ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ಅದಲ್ಲದೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಜೀವನಕ್ಕೆ ಲಾಭ ಬರುತ್ತದೆ, ಸಕಾರಾತ್ಮಕವಾದ ಫಲಿತಾಂಶ ಸಿಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ, ಯಶಸ್ಸು ಮತ್ತು ಎಲ್ಲ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ತೀರಾ. ಸಮಾಜದಲ್ಲಿ ಗೌರವ, ಖ್ಯಾತಿ ದ್ವಿಗುಣವಾಗುತ್ತೆ. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಆಧ್ಯಾತ್ಮಿಕ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಯಶಸ್ಸು ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ. ನಿಮ್ಮೆಲ್ಲ ಪ್ರಯತ್ನಗಳು ವೃತ್ತಿಪರ ಜೀವನದಲ್ಲಿ ಉತ್ತಮವಾದ ಯಶಸ್ಸನ್ನು ತಂದುಕೊಡುತ್ತೆ. ನೀವು ಕಠಿಣ ಪರಿಶ್ರಮದ ಮೂಲಕ ಖ್ಯಾತಿಯನ್ನು ಪಡೆಯುತ್ತೀರಾ. ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಸಾಧ್ಯವಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುರಕ್ಷಿತವಾಗಿರುತ್ತದೆ. ಒಟ್ಟಾರೆ ಸ್ನೇಹಿತರೆ, ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಸಮಯವನ್ನು ಬರಮಾಡ್ಕೊಳ್ತೀರಾ, ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ಲಾಭಗಳನ್ನು ಕಂಡುಕೊಳ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ತುಂಬ ಶ್ರೇಷ್ಠವಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ದೇವರ ಅನುಗ್ರಹದಿಂದ ವೈವಾಹಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಲಾಭವನ್ನು ಗಳಿಸಿಕೊಳ್ತೀರಾ. ನಿಮ್ಮ ಹಳೆಯ ಸಾಲಗಳು, ಕಾನೂನು ಸಮಸ್ಯೆಗಳು ಪರಿಹಾರವಾಗುತ್ತೆ. ಆರ್ಥಿಕ ಸುಧಾರಣೆಗಳನ್ನು ಅನುಭವಿಸಬಹುದಾಗಿದೆ. ಒಂದು ಅತ್ಯುತ್ತಮವಾದ ವಿಚಾರಗಳನ್ನು ನೀವು ಕಂಡುಕೊಳ್ಬಹುದು. ಆಧ್ಯಾತ್ಮಿಕವಾಗಿ ಪ್ರಯಾಣವನ್ನು ಕೂಡ ಕೈಗೆತ್ತಿಕೊಳ್ಬಹುದು. ವೈವಾಹಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಿಮಗೆ ಸಂತೋಷಕ್ಕೆ ಇನ್ನು ಮುಂದೆ ಸಾಧ್ಯವಾದಷ್ಟು ಒಂದು ಖುಷಿ ವಿಚಾರಗಳು ಬರ್ತಾ ಹೋಗುತ್ತೆ. ಅದೃಷ್ಟ ನಿಮ್ಮ ಕಡೆಗೆ ತಿರುಗುತ್ತದೆ. ನೀವು ವಿಚಾರಗಳಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ದ್ವಿಗುಣಗೊಳ್ಳುತ್ತದೆ. ಸಂಪೂರ್ಣವಾಗಿ ದೇವರ ಅನುಗ್ರಹ, ನಿಮ್ಮ ಕುಟುಂಬದವರ ಬೆಂಬಲ, ಒಂದು ಸಿಹಿ ಸುದ್ದಿ, ಜೀವನದಲ್ಲಿ ವೈವಾಹಿಕವಾಗಿ ವೈಯಕ್ತಿಕವಾಗಿ ಒಳ್ಳೆಯ ಸಮಯಗಳು ಸಿಗ್ತಾ ಹೋಗುತ್ತೆ. ನೀವು ಬಹಳಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೇ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭ ರಾಶಿ, ತುಲಾ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಧನಸ್ಸು ರಾಶಿ, ಕಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.